ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟ ಪ್ರಕರಣ ಸಂಬಂಧಪಟ್ಟಂತೆ SIT ಏನೋ ತನಿಖೆಯನ್ನು ಮಾಡ್ತಾ ಇದೆ. ಆದರೆ SIT ತನಿಖೆಯಿಂದ ಬಂದಿರತಕ್ಕಂತಹ ಮಾಹಿತಿ ಏನಿದೆ ಅದು ಸರ್ಕಾರಕ್ಕೆ ಇದೆಯಾ ಅಂತಕ್ಕಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕೆಂತಂದರೆ ಒಂದು ಕಡೆ ಗೃಹ ಇಲಾಖೆ ಕೂಡ ನಮಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು, ಅಧಿಕೃತ ಗೃಹ ಸಚಿವರನ್ನೇ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಹಾಗಿರೋ ಸರ್ಕಾರದಲ್ಲಿ ಯಾರ ಬಳಿ ಮಾಹಿತಿ ಇದೆ ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ SIT ಟೀಮ್ ಏನಿದೆ, SIT ಟೀಮ್ವರೆಗೂ ಕೂಡ ಇವತ್ತಿನವರೆಗೂ ಕೂಡ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಹೇಳ್ಕೊಂಡಿಲ್ಲ. ಅಧಿಕೃತವಾಗಿ ಯಾವುದನ್ನು ಕೂಡ ಬಹಿರಂಗ ಮಾಡ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ನಿಜಕ್ಕೂ ಕೂಡ SIT ತನಿಖೆಯಿಂದ ಆಗಿರ್ತಕ್ಕಂಥದ್ದೇನು ಮತ್ತು ಅದರಿಂದ ಸಾಧನೆ ಮಾಡಿರ್ತಕ್ಕಂಥದ್ದು ಏನು? ಯಾಕೆಂತಂದರೆ ಎಲ್ಲೋ ಒಂದು ಕಡೆ SIT ತನಿಖೆಯ ನೆಪದಲ್ಲಿ ಧರ್ಮಸ್ಥಳದ ಅಪಪ್ರಚಾರ ಆಗ್ತಾ ಇದೆ ಅಂತಕ್ಕಂಥದ್ದೇ ಈಗಿರ್ತಕ್ಕಂತಹ ಒಂದು ವಾದ. ಇದಕ್ಕೆ BJP ನಾಯಕರು ಏನು ಹೇಳ್ತಾರೆ ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಜೊತೆಗೆ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ ನಮ್ಮ ಜೊತೆ 3 ಪರಿಷತ್ನ ಸದಸ್ಯರಿದ್ದಾರೆ. ಮೊದಲನೇದಾಗಿ ಕೇಶವ ಪ್ರಸಾದ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಗೆಯೇ ಎರಡನೇದಾಗಿ ರವಿಕುಮಾರ್ ಅವರಿದ್ದಾರೆ, MLC ಅವರು, ಅವ್ರನ್ನ ಮಾತಾಡ್ಸೋಣ. ಜೊತೆಗೆ ಭಾರತಿ ಶೆಟ್ಟಿ ಅವರಿದ್ದಾರೆ ಮೇಡಮು, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ನನಗೆ ಅದಕ್ಕೂ ಮುಂಚೆ ಕೇಶವ ಪ್ರಸಾದ್ ಅವ್ರಿಗೆ ಪ್ರಶ್ನೆಯನ್ನು ಮಾಡೋಣ. ಸರ್, ಧರ್ಮಸ್ಥಳ ವಿಚಾರದಲ್ಲಿ BJP ನಾಯಕರು ಇವರೆಗೂ ಕೂಡ ಸೈಲೆಂಟ್ ಆಗಿದ್ದರು. ಆದರೆ ಎಲ್ಲೋ ಒಂದು ಕಡೆ ಹಿಂದೂ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಕೆ ಅನ್ನೋ ಒಂದು ವಿಚಾರವನ್ನು ಈಗ ಒಬ್ಬೊಬ್ಬರಾಗಿ ಧ್ವನಿ ಎತ್ತುತ್ತಾ ಇರತಕ್ಕಂಥದ್ದು. ಈಗ ಮೊದಲನೇದಾಗಿ ಸರ್, ನಿಮಗೆ ಈಗ ಸರ್ಕಾರ SIT ತನಿಖೆಯನ್ನು ನೇಮಿಸಿದೆ, ತನಿಖೆ ನಡೀತಾ ಇದೆ. ಈ ತನಿಖೆಯಿಂದಾಗಿ ಧರ್ಮಸ್ಥಳದ ಮೇಲೆ ತನಿಖೆ ನೆಪದಲ್ಲಿ ಎಲ್ಲೋ ಒಂದು ಕಡೆ ಅಪಪ್ರಚಾರ ಆಗ್ತಾ ಇದೆ, ಧರ್ಮಸ್ಥಳದ ಮೇಲೆ ತೇಜೋವಧೆ ಆಗುವಂಥದ್ದು ಆಗ್ತಾ ಇದೆಯಾ? ತಮ್ಗೆ ಅನಿಸಿದೆಯಾ ಸರ್? ನೋಡಿ, SIT ತನಿಖೆಗೆ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರ ಮಾಡಿರೋವಂಥ ತನಿಖೆ 14ನೇ ದಿನ ಮುಗಿದಿದೆ. SIT ತನಿಖೆ ಅನ್ನುವಂಥದ್ದು ಸರ್ಕಾರದ ನೇರ ಸುಬರ್ದನಲ್ಲೇ ನಡೆಯುವಂಥದ್ದು. ಒಂದು ಧಾರ್ಮಿಕ ಕೇಂದ್ರದ ಬಗ್ಗೆ ತನಿಖೆ ನಡೆಸುವಂಥದ್ದು ತಪ್ಪು ಅಂತ ನಾನು ಹೇಳಲ್ಲ. ಏನಾದರೂ ಒಂದು ಬಂದಾಗ ಅದ್ರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಆಗೋಗಲಿ, ತನಿಖೆ ಆಗೋಗಲಿ, ಏನು ಸತ್ಯ ಇದೆಯೋ ಅದು ಹೊರಗಡೆ ಬರಲಿ, ನಿರಂತರವಾದಂಥ ಅಪಪ್ರಚಾರ ನಿಂತೋಗಲಿ ಅನ್ನುವಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಈ ತನಿಖೆಯ ನೆಪದಲ್ಲಿ ಅದನ್ನು ಒಂದು ಧಾರ್ಮಿಕ ಭಾವನೆ, ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳಕ್ಕೆ ನಡ್ಕೊಳ್ಳೋವಂಥ ಲಕ್ಷಾಂತರ ಜನ ಇದ್ದಾರೆ, ಇವರ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆಯಲ್ಲ. ಯಾರು ಅನಾಮಧೇಯ ವ್ಯಕ್ತಿ ಇದ್ದಾನೋ ಈತನನ್ನು ಆಧಾರಗಳನ್ನು ಕೇಳದೆ, ಆತನನ್ನು ತನಿಖೆಗೆ ಒಳಪಡಿಸದೆ, ಆತ ಹೇಳ್ದ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ತೋರಿಸ್ದಲ್ಲೆಲ್ಲ ಕೂಡ SIT ಅಗಿತ ಮಾಡ್ತಾ ಇರುವಂಥದ್ದು ಇದು ಒಪ್ಪುವಂಥ ಸಂಗತಿಯಲ್ಲ. ಹಾಗೇ ಜನಕ್ಕೆ ಏನು ಸಿಕ್ಕಿದೆ ಅನ್ನುವಂಥದ್ದು ಕಾತುರತೆ ಇದೆ. 14 ದಿನ ಆದಾಗ ಸಾಮಾನ್ಯವಾಗಿ ನಾವು ಇಂಥ ದೊಡ್ಡ ದೊಡ್ಡ ಸಂಗತಿಗಳನ್ನೇ ಕೂಡ 3 ದಿನ ಆದಮೇಲೆ, 5 ದಿನ ಆದಮೇಲೆ ಒಂದು ಇಂಟೀರಿಯಂ ವರದಿಯನ್ನು ಕೊಡುವಂಥದ್ದು ಸಂಪ್ರದಾಯ. ಸರ್ಕಾರ ಇದನ್ನು ಮಾಡಬೇಕಾಗಿತ್ತು. ಅಂದರೆ ವರದಿನಲ್ಲಿ ಏನು ಬಂದಿದೆ, ತನ್ನ 3-5 ದಿನಕ್ಕೆ ಪ್ರಗತಿ ಕಂಡಿದೆ ಏನು ಅನ್ನುವಂಥದ್ದನ್ನು ಜನ ತಿಳ್ಕೊಳ್ಳೋವಂಥದ್ದು ಕಾತರಾಗಿದ್ದಾರೆ. ಯೂಟ್ಯೂಬ್ ಚಾನಲ್ಗಳು ಮತ್ತು ಬೇರೆ ಚಾನಲ್ಗಳು ಅಪಪ್ರಚಾರ ಮಾಡ್ತಾ ಇದೆ ಅನ್ನೋದು ಕೂಡ ಜನಕ್ಕೆ ಬಂದಿದೆ. ಅಲ್ಲಿ ಅದಕ್ಕಾಗಿ ಪ್ರತಿಭಟನೆಗಳು ನಡೆದಿದೆ. ಇದು ಬಂದಾಗ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು, ಎಚ್ಚೆತ್ಕೋಬೇಕು, ಜನರ ಭಾವನೆಗೆ ಗೌರವ ಕೊಡಬೇಕು. ಮತ್ತು ಧಾರ್ಮಿಕ ಕ್ಷೇತ್ರ ಆಗಿರುವಂಥದ್ರ ಜೊತೆಗೆ ಸಾಮಾಜಿಕ ಕೆಲಸದಲ್ಲೂ ತೊಡ್ಕೊಂಡಿರುವಂಥ ಒಂದು ದೊಡ್ಡ ಕೇಂದ್ರ ಅದು. ಇದ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ, ಆಧಾರರಹಿತವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಅಂದಾಗ ಸರ್ಕಾರದ ಪೂರ್ಣ ಜವಾಬ್ದಾರಿ ಇರುತ್ತೆ. ಇದಕ್ಕೆ ಚ್ಯುತಿ ಬರದಂತೆ ಅಲ್ಲಿ ನಡೆಸ್ತಾ ಇರುವಂಥ ತನಿಖೆಯನ್ನು ನಡೆಸಬೇಕಾಗಿತ್ತು. ಸರ್ಕಾರ ಸಂಪೂರ್ಣವಾಗಿ ಸೋತಿದೆ. ಧರ್ಮಸ್ಥಳಕ್ಕೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡ್ತಾ ಆ ಜಾಗಕ್ಕೆ ಇರುವಂಥ ಪಾವಿತ್ರತೆಯನ್ನೇ ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ನಡೀತಾ ಇದ್ದರು. ತೆಪ್ಪಕ್ಕೆ ಕುಳ್ತಿರೋವಂಥದ್ದನ್ನು BJP ಉಗ್ರವಾಗಿ ಖಂಡಿಸುತ್ತೆ. ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇಂಟೀರಿಯಂ ರಿಪೋರ್ಟನ್ನು ಏನಿದೆಯೋ ಅದನ್ನು ಸರ್ಕಾರ ತಕ್ಷಣ ಬಹಿರಂಗ ಮಾಡಲಿ ಅಂತ ಆಗ್ರಹ ಮಾಡ್ತೀವಿ. ಎಸ್, ಹಾಗೇನೇ ನಮ್ಮ ಜೊತೆಗೆ ಮಾತಾಡೋದಕ್ಕೆ MLC ರವಿಕುಮಾರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ನೀವು ಸ್ವಾಗತ ಮಾಡಿದ್ರಿ SIT ತನಿಖೆಗೆ. ಆದರೆ ತನಿಖೆಯಲ್ಲಿನ ಪ್ರಗತಿ ಬಗ್ಗೆ ತಮಗೇನಾದರೂ ಅನುಮಾನ ಇದೆಯಾ? ತನಿಖೆ ನಡೀತಿದೆ ಅಂತ ಹೇಳ್ತಾರೆ, ಆದರೆ ಸರ್ಕಾರದ ಸಚಿವರು, ಗೃಹ ಸಚಿವರಾಗಲಿ ಯಾರೇ ಆಗಲಿ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಬಹಿರಂಗ ಮಾಡ್ತಾ ಇಲ್ಲ. ತಾವು ಏನು ಹೇಳ್ತೀರಿ ಈ ವಿಚಾರವಾಗಿ? ಒಂದು ರೀತಿ ಈ ಪಿತೂರಿ ಏನಿದೆ, ಧರ್ಮಸ್ಥಳ ಮತ್ತು ಧರ್ಮಸ್ಥಳದಲ್ಲಿ ಸಾಕಷ್ಟು ಹತ್ಯೆಗಳಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರು, ಇದೆಲ್ಲ ಬಹಿರಂಗ ಆಗಬೇಕು. ಇದೆಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ತನಿಖೆ ಆಗಬೇಕು, SIT ತನಿಖೆ ಆಗಬೇಕು ಅಂತೇಳಿ ಯಾರು ಲೆಫ್ಟಿಸ್ಟ್ ಆರ್ಗನೈಜೇಷನ್ಸು, ಕೆಲವು ಅಡ್ವೊಕೇಟ್ಗಳು, ಕೆಲವು ಪ್ರಗತಿಪರರು ಸೇರ್ಕೊಂಡ್ಬಿಟ್ಟು
ಯಾರು ಈ ಥರ ಧರ್ಮ ವಿರೋಧಿ ಕೆಲಸವನ್ನು ಮಾಡ್ತಿದ್ದಾರೆ ಆ ಥರದವರು ಕೂಡ ಸೇರ್ಕೊಂಡ್ಬಿಟ್ಟು ಏನು ಒಂದು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಈ ಒಂದು SIT ತನಿಖೆಯಿಂದ ಅವರಿಗೆ ಮುಖಭಂಗ ಆಗಿದೆ ಅಂತ ನನಗೆ ಅನಿಸುತ್ತೆ. ಈ ಉದಾಹರಣೆಗೆ SIT ತನಿಖೆ ಪ್ರಾರಂಭ ಆದ ತಕ್ಷಣವೇ ನಿರೀಕ್ಷೆ ಮಾಡಿದ್ರು ನಾವು BJPಯವರು ಇದಕ್ಕೆ ವಿರೋಧ ಮಾಡ್ತೀವಿ ಅಂಥೇಳಿ. SIT ತನಿಖೆಗೆ BJPಯ ಯಾವುದೇ ವಿರೋಧ ಇಲ್ಲ. ನಾನು ಪ್ರಶ್ನೆ ಮಾಡ್ತೇನೆ, SIT ತನಿಖೆ ಈಗ 13ನೇ ಪಾಯಿಂಟ್ಗೆ ಬಂದಾಗಿದೆ. 13ನೇ ಪಾಯಿಂಟ್ ಈಗ ಮುಗಿದಿದೆ. ಏನೇನೂ ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರುವಂಥ ಮಣ್ಣು ಬಿಟ್ಟರೆ ಏನೇನೂ ಸಿಕ್ಕಿಲ್ಲ. ನಾನು ಕೇಳ್ತೇನೆ, ಏನು ಸಾಧನೆ ಮಾಡಿದ್ರಿ? ನಿಮ್ಮ ಆಸೆ ಈಡೇರ್ತಾ? ಏನಿತ್ತು? ಧರ್ಮಸ್ಥಳಕ್ಕೆ, ಧರ್ಮಸ್ಥಳದ ದೇವಾಲಯಕ್ಕೆ, ಧರ್ಮಸ್ಥಳದ ಆ ಟ್ರಸ್ಟ್ಗೆ ಏನು ಕಪ್ಪು ಚಿಕ್ಕೆಯನ್ನು ಇಡಬೇಕು, ಏನಾದ್ರು ಮಾಡಿ ಅದಕ್ಕೊಂದು ಕಪ್ಪು ಮಸಿಯನ್ನು ಬಳಿಬೇಕು ಅಂತ ಪ್ರಯತ್ನ ಮಾಡಿದ್ರಿ. ನಿಮ್ಮ ಆಸೆ ಈಡೇರ್ತಾ? ಈಗ ಸಮಾಜದ ಜನಕ್ಕೇನು ಉತ್ತರ ಕೊಡ್ತೀರಿ? ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ, ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಡೀತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಉದಾಹರಣೆಗೆ SIT ತನಿಖೆಯನ್ನು ಮಾಡಿದ್ರಲ್ಲ, ಯಾವ ವಿಚಾರವನ್ನು ಇಟ್ಕೊಂಡು SIT ತನಿಖೆಯನ್ನು ಮಾಡಿದ್ರಿ? ಅದರೊಳಗೆ ಏನು ಪ್ರಗತಿ ಕಾಣ್ತು? ಏನು ಸಾಕ್ಷ್ಯಗಳು ಸಿಕ್ಕಿದೆ ನಿಮಗೆ? ಏನು ಸಿಕ್ಕಿಲ್ಲ, ಮಣ್ಣು ಬಿಟ್ಟರೆ. ಇದ್ರ ಬಗ್ಗೆ ಸರ್ಕಾರವನ್ನು ಕೂಡ ಉತ್ತರ ಕೊಡಬೇಕಾಗತ್ತೆ. SIT ತನಿಖೆ ವರದಿ ಬರಲಿ. ಈಗ ಉದಾಹರಣೆಗೆ ಅನೇಕರ ಆಗ್ರಹ ಆಗಿತ್ತು, SIT ತನಿಖೆಯ ಮಧ್ಯಂತರ ವರದಿ ಬಿಡುಗಡೆ ಆಗಬೇಕು ಅಂಥೇಳಿ. SIT ತನಿಖೆಯ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ನನಗೆ. ಇವತ್ತು ಕೂಡ ಆ ಮಸುಕುಧಾರಿ ಮನುಷ್ಯ ಯಾರು ಅಂತ ನಮಗೆ ಗೊತ್ತಿಲ್ಲ. ಆ ಮಸುಕುಧಾರಿ ಮನುಷ್ಯ ಏನೇನು ಹೇಳ್ತಾ ಇದ್ದಾನೆ, ಯಾವ್ಯಾವ ಜಾಗದಲ್ಲಿ ತನಿಖೆ ಆಗಬೇಕು ಅಂತ ಹೇಳ್ತಾನೆ, ಅಲ್ಲೆಲ್ಲ ತನಿಖೆ ಮಾಡ್ತಾರೆ. ಇನ್ನೂ ಎಷ್ಟು ತನಿಖೆ ಮಾಡ್ತೀರಾ? ಇನ್ನೂ ಎಷ್ಟು ಗುಂಡಿ ತೆಗಿತೀರಾ? ಧರ್ಮಸ್ಥಳನೆಲ್ಲ ಪೂರ್ತಿ ಬಗದು ಇಡ್ತೀರಾ? ಇದೆಲ್ಲದಕ್ಕೂ ಕೂಡ ಇದ್ರ ಹಿಂದೆ ಇರ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಎಲ್ಲರೂ ಉತ್ತರ ಕೊಡಬೇಕಾಗತ್ತೆ. ಅವರೆಲ್ಲರನ್ನೂ ಕೂಡ ಕರ್ನಾಟಕ ರಾಜ್ಯ ಸುಮ್ಮನೆ ಬಿಡೋದಿಲ್ಲ, ಜನ ಸುಮ್ಮನೆ ಬಿಡೋದಿಲ್ಲ. ಜನ ಪ್ರಶ್ನೆಯನ್ನು ಕೇಳ್ತಾರೆ, ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಸರ್ಕಾರವೂ ಕೂಡ ಹೊಣೆಯನ್ನು ಹೊರಬೇಕಾಗತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನೀವು ಈಗ ಮುಖ್ಯ ಸಚೇತಕರಿದ್ದೀರಿ, ಏನಾದರೂ ಅಧಿವೇಶನದಲ್ಲಿ ಧರ್ಮಸ್ಥಳದ ವಿಚಾರವನ್ನು ಎತ್ಕೊಂಡು ಸರ್ಕಾರಕ್ಕೆ ಆಗ್ರಹ ಮಾಡೋಂಥದ್ದು ಅಥವಾ ಸರ್ಕಾರ ತೆಗೆದುಕೊಂಡಂಥ ಕ್ರಮದ ಬಗ್ಗೆ ಏನಾದರೂ ಚರ್ಚೆ ಮಾಡುವಂಥದ್ದು? ನಾವು ಆಗ್ರಹ ಪಡಿಸ್ಬೇಕು ಅಂತೇಳಿ ಮನಸ್ಸಿನಲ್ಲಿ ತುಂಬ ಇದೆ. ನಾವು ಹೋಗ್ತಾ ಇದ್ದೀವಿ. ಈಗ 17ನೇ ತಾರೀಕು ನಾವು ದೇವಸ್ಥಾನದ ದರ್ಶನವನ್ನು ತೆಗೆದುಕೊಂಡು ಬರಬೇಕು ಅಂತ ಇದ್ದೇವೆ. ಸರ್ಕಾರ ಇಲ್ಲ ತನಿಖೆ ನಡೀತಾ ಇದೆ, ನಾವೀಗೇನೋ ಮಾತಾಡಲ್ಲ, ನಾವೀಗೇನಾದರೂ ಮಾತಾಡಿದರೆ ತನಿಖೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಅವರು. ಆದ್ದರಿಂದ ನಾವು ಆಗ್ರಹ ಪಡಿಸ್ತೇವೆ, ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ಹೆಸರಿಗೆ, ಧರ್ಮಸ್ಥಳದ ಖ್ಯಾತಿಗೆ ಕಪ್ಪು ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಈಗ ಆಲ್ರೆಡಿ ಸಾಕಷ್ಟು ಆಗಿದೆ. ಈ ತನಿಖೆಯ ವರದಿ ಬಂದ ಮೇಲೆ ಆಮೇಲೆ ನಾವು ಮಾತಾಡ್ತೇವೆ. ಈಗ ಹಿಂದೆಲೆ ಇರ್ತಕ್ಕಂಥವ್ರು ಯಾರು, ತನಿಖಾ ವರದಿ ಬಂದ ಮೇಲೆ ಆಮೇಲೆ ಮಾತಾಡ್ತೇವೆ. ನಮ್ಮ ಡಿಮ್ಯಾಂಡ್ ಏನು, ನಮ್ಮ ವಿಚಾರ ಏನು, ನಮ್ಮ ಅಜೆಂಡಾ ಏನು, ಮುಂದೆ ನಾವೇನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಾವು ಕೂತ್ಕೊಂಡು ಯೋಚನೆ ಮಾಡುತ್ತೆ. ಏನು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕು. ಇನ್ನೂ ತನಿಖಾ ವರದಿ ಬರಲಿ, ವಿ ಆರ್ ವೇಟಿಂಗ್. ಆಮೇಲೆ ಇದ್ರ ಹಿಂದೆ ಯಾರ್ಯಾರಿದ್ರು, ಏನು ಸಾಧನೆ ಮಾಡಿದ್ರಿ, ಇವೆಲ್ಲವನ್ನು ಕೂಡ ನಾವು ಕೇಳಬೇಕು ಅಂತ ಇದ್ದೀವಿ. ಸುಳ್ಳು ಆರೋಪ ಮಾಡಿದವರು, ತೇಜೋವಧೆ ಮಾಡಿದವ್ರ ವಿರುದ್ಧ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ, ಈಗ ಧರ್ಮಸ್ಥಳದ ಆ ಒಂದು ಏನು ಇಡೀ ನಾಡಿನಾದ್ಯಂತ, ಇಡೀ ದೇಶದಾದ್ಯಂತ ಧರ್ಮಸ್ಥಳ ಅಂತ ಹೇಳಿದ್ರೆ ಏನೋ ಒಂದು ಇಮೇಜ್ ಇತ್ತು, ಏನೊಂದು ಪ್ರತಿಮೆ ಇತ್ತು, ಏನೊಂದು ಗೌರವ ಇತ್ತು. ಆ ಗೌರವಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸವನ್ನು ಯಾರ್ಯಾರು ಏನೇನು ಮಾಡಿದ್ದಾರೆ, ಇದ್ರ ಬಗ್ಗೆ ಸರ್ಕಾರ ಏನು ಮಾಡಬೇಕು, ಸರ್ಕಾರ ಇದಕ್ಕೆ ಏನು ಕಾರಣ, ಇವೆಲ್ಲವನ್ನು ಕೂಡ ನಾವು
ಆಮೇಲೆ ಚರ್ಚೆ ಮಾಡೋರಿದ್ದೇವೆ. ತನಿಖಾ ವರದಿ ಬರೋವರೆಗೂ ನಾವು ವೆಯ್ಟ್ ಮಾಡ್ತೇವೆ. ಹಾಗೆ ನಮ್ಮ ಜೊತೆಗೆ ಮತ್ತೊಬ್ಬರು MLC ಭಾರತಿ ಶೆಟ್ಟಿ ಅವರಿದೆ, ಅವ್ರನ್ನ ಮಾತಾಡ್ಸೋಣ ನಾವು. ಮೇಡಮ್, ಈಗ ತಾವು ಕಳೆದ ತಿಂಗಳಿಂದ ನೋಡ್ತಾ ಇದ್ದೀರಿ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತದೆ, ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿರ್ತೀರಿ. ಈವರೆಗೂ ಆಗಿರ್ತಕ್ಕಂತಹ ಪ್ರಗತಿ ಏನಿದೆ SITದು, ಅದರ ಬಗ್ಗೆ ತಮಗೆ ಏನಾದರೂ ತೃಪ್ತಿ ಅನಿಸಿದೆಯಾ? ಜೊತೆಗೆ ಮುಂದೆ ಏನಾಗಬೇಕು ಅಂತ ನೀವು ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀರಿ ಈ ವಿಚಾರದಲ್ಲಿ? ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ಈ ಸಮಾಜದಲ್ಲಿ ನಿರಂತರವಾಗಿ ನಡೆದು ಬಂದಿರುವಂಥದ್ದು. ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದ, ಈ ಒಂದು ಧಕ್ಕೆ ಕೊಡುವಂಥ ಪ್ರಕ್ರಿಯೆಗೆ ಒಂದು ರೆಕ್ಕೆ ಪುಕ್ಕ ಎಲ್ಲ ಹುಟ್ಕೊಂಡು ಬರುತ್ತೆ. ಆಮೇಲೆ ಅವರಿಗೊಂದು ಶಕ್ತಿ ಸಿಗುವಂಥ ವ್ಯವಸ್ಥೆ ನಡೀತಾ ಇರ್ತದೆ. ಹಿನ್ನೋಟವನ್ನು ನೋಡಿದರೂ ಕೂಡ ಅನೇಕ ವಿಷಯಗಳ ಬಗ್ಗೆ ಹಿಂದೂಗಳ ಧಾರ್ಮಿಕ ಒಂದು ಶ್ರದ್ಧೆಗೆ ಧಕ್ಕೆ ತರುವಂಥದ್ದು ಆದಾಗ ಅವರಿಗೊಂದು ಶಕ್ತಿ ಯಾವಾಗ ಬರುತ್ತೆ ಅಂತಂದರೆ, ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಾ ಆಗ ಶಕ್ತಿ ಬರುತ್ತೆ. ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ಅದೊಂದು ಧರ್ಮದ ಸ್ಥಳ, ಧರ್ಮವನ್ನು ಕೊಡುವಂಥದ್ದು ನಮ್ಮ ಬದುಕಿಗೆ. ಬಹುಶಃ ಕರ್ನಾಟಕ ಮಾತ್ರ ಅಲ್ಲ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರಂತೂ ಆ ಹೆಸರನ್ನು ಹೇಳಬೇಕಾದ್ರೂ ಕೂಡ ಧರ್ಮಸ್ಥಳ ಯಾವುದಾದ್ರೂ ಆಣೆ ಹಾಕಲಿಕ್ಕೂ ಕೂಡ ನಮಗೆ ಸಣ್ಣ ಇರುವಾಗ ಬಿಡ್ತಾ ಇರಲಿಲ್ಲ. ಅಷ್ಟೊಂದು ಶ್ರದ್ಧಾ ಭಾವನೆಯ ನೆಲ ಅದು. ಮತ್ತು ಇವತ್ತಿಗೂ ಅದೇ ಭಾವನೆ ಎಲ್ಲರಲ್ಲೂ ಇದೆ. ಆ ಭಾವನೆಯನ್ನೇ ತಿರುಚುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಬಹಳ ದೊಡ್ಡ ಒಂದು ಷಡ್ಯಂತ್ರಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಅವರು ಮಾಡಿದಂಥ ಕೃತ್ಯಗಳನ್ನು ನೋಡಿದರೆ ಈ ಯಾವುದೇ ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ತನಿಖೆ ಮಾಡೋದರಲ್ಲಿ ತಪ್ಪಿಲ್ಲ. ತನಿಖೆ ಆಗಬೇಕು, ಸತ್ಯ ಹೊರಗಡೆ ಬರಬೇಕು. ಮಂಜುನಾಥ ಸತ್ಯವನ್ನೇ ಹೊರಗೆ ತರ್ತಾರೆ, ಏನು ಗರ್ಭದಲ್ಲಿ ಇಟ್ಕೊಳ್ಳೋದಿಲ್ಲ. ಗರ್ಭವನ್ನು ಅಗಿಯುವಂಥ ಕೆಲಸವನ್ನು ಇವರು ಮಾಡಿದರು. ಅಲ್ಲಲ್ಲಿ ಹೊಂಡವನ್ನು ತೆಗೆದ್ರು, ಏನು ಸಿಕ್ಕಿಲ್ಲ. ನನಗೆ ಅನಿಸುತ್ತೆ, ಮೊದಲು ಮುಖವಾಡದ ವ್ಯಕ್ತಿ ಯಾರಿದ್ದಾರೆ ಅಂತ ಹೇಳಿದರೆ, ಮೊದಲು ಈ ಸರ್ಕಾರದ ಗರ್ಭವನ್ನು, ಸರ್ಕಾರದ ಭಾವನೆಯನ್ನು, ಸರ್ಕಾರದ ನಿಯತ್ತನ್ನು ಅಗಿಯುವಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಅದರಿಂದ ಇವತ್ತು ಈ ಸರ್ಕಾರದಿಂದ ಅಥವಾ ಈ ಕಾನೂನುಗಳಿಂದ ಏನಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ನಿರಂತರವಾಗಿ ನೋಡ್ತಾ ಇದ್ದೇನೆ ಯಾವ ಗೃಹ ಸಚಿವರ ಹೇಳಿಕೆ. ಇದನ್ನು ಕೂಡ ಇದು ವರದಿ ಬಂದರೂ ಕೂಡ ಅದನ್ನು ತಿರುಚುವಂಥ ಕೂಡ ನಿಸ್ಸೀಮರು ಅಲ್ಲಿದ್ದಾರೆ, ಮುಖವಾಡಿಗಳು. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ವರ್ಗವೇ ಇದೆ. ಇದು ಸಮಾಜದಲ್ಲೇ ಹಿಂದೂಗಳನ್ನು ತೊಳೆಯುವಂಥ ಒಂದು ವರ್ಗ ಇದೆ ಅಂತ. ಸಹಿಷ್ಣುತೆಗೆ ದೊಡ್ಡ, ಯಾಕೆಂದರೆ ಹಿಂದೂಗಳೆಂದು ಹೇಳಿದ ಕೂಡಲೇ ನಾವು ಸಹಿಷ್ಣುತೆಯನ್ನು ಮಾಡಿಕೊಂಡು ಹೋಗಬೇಕು ಅನ್ನೋ ಒಂದು ಭಾವನೆಯಲ್ಲಿ ಬೆಳೆದಂಥ ಧರ್ಮವೇ ಹಿಂದೂ ಧರ್ಮ. ಆದ್ದರಿಂದ ಅವ್ರು ಏನು ಹೇಳಿದರೂ ಕೂಡ ಇವರು ಸಹಿಸ್ಬೋದು ಅನ್ನೋ ಒಂದು ಭಾವನೆ ಆ ವರ್ಗದ ಜನರಿಗೆ ಇದ್ದೇ ಇರುತ್ತೆ. ಮಂಜುನಾಥನ ಬಗ್ಗೆ ಹೇಳಬೇಕಾಗಿಲ್ಲ. ಮಂಜುನಾಥ ಯಾವಾಗ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅದನ್ನು ಮಾಡಿಯೇ ಮಾಡ್ತಾರೆ ಅನ್ನುವ ನಂಬಿಕೆ ನಮಗೆ ಇದೆ. ಸತ್ಯ ಹೊರಗೆ ಬರಲಿ. ಈ ಸರ್ಕಾರದ ನಿಯತ್ತನ್ನು ಕೂಡ ಅಗಿಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ಎಲ್ಲ ಹೊರಗಡೆ ಬರುತ್ತೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಅಂದರೆ ಒಂದು ಗುಂಪು ಮಾಡಿಯೇ ಮಾಡುತ್ತೆ. ವರ್ಗ ಒಂದು ಯಾವ ಸರ್ಕಾರ ಇದ್ದರೂ ಮಾಡುತ್ತೆ. ಆದರೆ ಅದಕ್ಕೆ ರೆಕ್ಕೆ ಪುಕ್ಕ ಕೊಡುವಂಥದ್ದು, ಅದವರಿಗೆ ಶಕ್ತಿ ಕೊಡುವಂಥದ್ದು ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇರೋದು ಸರಿಯಲ್ಲ. ಇದು ಒಂದೇ ಕೆಲಸ ಅಂತ ಅಲ್ಲ, ಹಿಂದೂಗಳಿಗೆ ಆಗುವಂಥ ಎಲ್ಲ ಭಾವನೆಗಳಿಗೆ ಧಕ್ಕೆ ಕೊಡುವಂಥ ಪ್ರತಿ ಸಲ ಪ್ರತಿ ಒಂದು ವಿಷಯಕ್ಕೆ, ಪ್ರತಿಯೊಂದು ಇದಕ್ಕೆ ಒಂದು ಅಲ್ಪಸಂಖ್ಯಾತರಕ್ಕಿಂತ ಹೀನವಾಗಿ ನಮ್ಮನ್ನು ನೋಡುವಂಥ ಕೆಲಸವನ್ನು ಇವತ್ತು ಬಹುಸಂಖ್ಯಾತರಿಗೆ ಮಾಡುವಂಥದ್ದು ನಾನು ನೋಡಿದ್ದೇನೆ. ಭಾಳ ನೋವಾಗುತ್ತೆ ನನಗೆ. ಸದನದಲ್ಲಿ ಕೂಡ ಮಾತಾಡುವಾಗ ಆ ಗೃಹ ಸಚಿವರ ಉತ್ತರ, ಅವರು ಹೇಳುವಂಥ ಇದು ನನಗೆ ಎಲ್ಲಕ್ಕಿಂತ ನೋವಾಗೋದು. ಅವರಿಗೆ ಬಿಡಿ, ಒಂದು ಧರ್ಮವನ್ನು ಪ್ರತಿನಿಧಿಸಲಿಕ್ಕೆ ಕೆಲವರು ಅವರವರ ಧರ್ಮವನ್ನು ಪ್ರತಿನಿಧಿಸಲಿಕ್ಕೆ ಎದ್ದು ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಹಿಂದೂಗಳೇ ಒಂದು ಅಧಿಕಾರ ಬೇಕಂತ ಹೇಳಿದರೆ ಕಾಂಗ್ರೆಸ್ನವರು ಏನು ಬೇಕಾದರೂ ಮಾಡ್ಬೋದು ಅನ್ನುವ ಕಲ್ಪನೆಯಲ್ಲಿದ್ದಾರಲ್ಲ. ಅವರ ಕಲ್ಪನೆ ಇವತ್ತು ನಾವು ಚೆನ್ನಾಗಿರಬೇಕು ಅಂತ, ಇವತ್ತು ನಾನು ಅಧಿಕಾರದಲ್ಲಿರಬೇಕು, ಇವತ್ತು ನನಗೆ ಕುರ್ಚಿ ಬೇಕು, ಇವತ್ತು ನನ್ನ ಸ್ಥಿತಿ ಒಳ್ಳೆಯದಾಗಬೇಕು ಅಂತ. ಆದರೆ ಮುಂದಿನ ಪೀಳಿಗೆ ಈ ಹಿಂದೂ ಸಮಾಜವನ್ನು ಹೇಗೆ ಒಡಲಿಕ್ಕೆ ಇವರು ನೋಡ್ತಾರೆ, ಮುಂದಿನ ಪೀಳಿಗೆ ನಮ್ಮ ಮುಂದಿನ ಸಮಾಜವನ್ನು ಚಿಂತನೆಯೇ ಮಾಡದ ರೀತಿಯಲ್ಲಿ ಈಗಿನ ಅವರ ಮನಸ್ಸಿಗೆ ಪ್ರತಿಯೊಬ್ಬರು ಏನು ಹಿಂದೂಗಳು ಕೂಡ ಪ್ರತಿಯೊಬ್ಬರು ಕೂಡ ಆತ್ಮವಿಮರ್ಶನೆಯನ್ನು ಇವತ್ತು ಮಾಡಬೇಕಾಗಿದೆ. ಈ ಹಿಂದೂಗಳನ್ನು ಹೇಗೆ ಬಡಿತಾ ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಇದರಿಂದ ಅವರಿಗೆ ಏನು ಬರುವಂಥ ಲಾಭ ಏನು ಅನ್ನೋದನ್ನು
ಬೇರೆ ಧರ್ಮಕ್ಕಿಂತ ಹಿಂದೂ ಧರ್ಮದವರು ಕೂಡ ನಾವು ಆತ್ಮಾವಲೋಕನವನ್ನು ಮಾಡಬೇಕು. ಯಾಕೆ ನಮಗೆ ಈ ರೀತಿ ತೊಂದರೆಯನ್ನು ಕೊಡ್ತಾರೆ, ಯಾಕೆ ನಮ್ಮ ಭಾವನೆಗೆ ಈ ರೀತಿ ಧಕ್ಕೆಯನ್ನು ಇವರು ಕೊಡ್ತಾ ಇದ್ದಾರೆ, ಇದರಿಂದ ಯಾರಿಗೆ ಲಾಭ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಹೇಗಿದೆ, ನಮ್ಮ ಸಮಾಜದ್ದು, ನಮ್ಮ ಧರ್ಮದ್ದು ಏನಾಗುತ್ತೆ ಎನ್ನುವ ಅವಲೋಕನವನ್ನು ಪ್ರತಿಯೊಬ್ಬ ಹಿಂದೂಗಳು ಕೂಡ ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೇನೆ. ನಿಜವಾಗಿ ನನಗೆ ಅಂತೂ ಪೂರ್ಣ ಭರವಸೆ ಇದೆ. ತಪ್ಪಾದರೆ ಮಂಜುನಾಥ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ತಪ್ಪಾಗದಿದ್ದರೆ ಯಾರು ತಪ್ಪು ಮಾಡಿದ್ದಾರೆ ಮಂಜುನಾಥ ಮಾತ್ರ ಸುಮ್ಮನೆ ಬಿಡೋಲ್ಲ. ಮಂಜುನಾಥನನ್ನು ನಾನು ಸಣ್ಣ ಇರ್ತದಿಂದ ನೋಡಿದ್ದೇವೆ. ನಮಗೆ ಒಂದೊಂದು ಆಣೆ ಹಾಕಲಿಕ್ಕೆ ಸಮೇತ ನಮ್ಮ ಮನೆಯಲ್ಲಿ ಬಿಡ್ತಾ ಇರಲಿಲ್ಲ. ಆ ಹೆಸರನ್ನು ನಾನೀಗ ಉಲ್ಲೇಖ ಮಾಡಬೇಕಂತ ಹೇಳಿದರೆ ಅಲ್ಲಿ ಹೋದರೆ ನಾವು ನಮ್ಮದು ಭಾವನೆಯನ್ನು ಆ ದೇವರ ಹತ್ರ ಹೇಳ್ಬೋದು ವಿನಃ ಆ ದೇವರ ಹೆಸರನ್ನು ದುರ್ಬಳಕೆ ಮಾಡುವಂಥದ್ದು ಅಥವಾ ದೇವರನ್ನ ಹೆಸರನ್ನು ಹಗುರವಾಗಿ ಪ್ರತಿಯೊಂದು ಸಲ ಹೇಳುವಂಥದ್ದು ಕೂಡ ನಮಗೆ ತಂದೆ ತಾಯಿಯವರು ಬಿಡ್ತಿರಲಿಲ್ಲ. ಅಂಥ ಒಂದು ಶ್ರದ್ಧಾ ಕೇಂದ್ರ ನಮ್ಮದು. ಅಲ್ಲಿ ತಪ್ಪಾಗಿದ್ದರೆ ತಪ್ಪಾದವರನ್ನು ಹಿಡಿತಾರೆ ವಿನಃ ಆ ಶ್ರದ್ಧೆಗೆ ಇವರ ಕಲ್ಪನೆ ಇರ್ಬೋದು, ಏನೋ ಮಾಡಿ ಧರ್ಮಸ್ಥಳದ ಹೆಸರು ಹಾಳು ಮಾಡಿ ಹಿಂದೂಗಳ ಶ್ರದ್ಧೆಗೆ ಇದು ಮಾಡ್ತೇನೆ ಅಂತ. ಅದು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ದೇವರಿದ್ದಾರೆ, ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ತಾವು ಧರ್ಮಸ್ಥಳದ ಕ್ಷೇತ್ರ ದರ್ಶನಕ್ಕೆ ಹೋಗ್ತಿದ್ದೀರಿ ಮೇಡಮ್? ಎಲ್ಲರೂ BJP ನಿಯೋಗದವರು ಎಲ್ಲರೂ ಹೋಗ್ತಾರೆ, ತಾವು ಹೋಗ್ತೀರಾ? ಇಲ್ಲ, ಖಂಡಿತ ಹೋಗ್ತಾ ಇದ್ದೇನೆ. ನಾನು ಒಂದು ಅವಕಾಶ ಮಂಜುನಾಥನನ್ನು ನೋಡುವಂಥದ್ದು ಅವಕಾಶ, ಹೋಗಿ ನಮ್ಮ ಭಾವನೆಗೆ ಏನು ಯಾರೆಲ್ಲ ತಪ್ಪು ಮಾಡಿದಾರ ಮಂಜುನಾಥ್ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಕೇಳಿಕೆನೇ ನಾನು ಹೋಗ್ತಾ ಇದ್ದೆ. ಥ್ಯಾಂಕ್ ಯು ಮೇಡಮ್. ಎಸ್, ಇದಿಷ್ಟು ಕೂಡ BJPಯ ಮೂವರು ಪರಿಷತ್ ಸದಸ್ಯರ ಅಭಿಪ್ರಾಯ. ಮೊದಲನೇದಾಗಿ ಏನು ಧರ್ಮಕ್ಷೇತ್ರದ ವಿಚಾರವಾಗಿ ಅಪಪ್ರಚಾರವನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕೂಡ ನಾವು ಕೇಳುವಂಥ ಸಮಯ ಬರುತ್ತೆ. ಆನಂತರ ನಾವು ನಮ್ಮ ಬೇಡಿಕೆ ಏನು, ನಮ್ಮ ಡಿಮ್ಯಾಂಡ್ ಏನು ಅಂತಕ್ಕಂಥ ಹೇಳ್ತೇವೆ. ಯಾಕೆಂತಂದರೆ ಇಷ್ಟೆಲ್ಲ ಅಪಪ್ರಚಾರನ ಮಾಡಿ ತೇಜೋವಧೆಯನ್ನು ಮಾಡಿದಂಥವ್ರ ವಿರುದ್ಧನೂ ಕೂಡ ಕ್ರಮ ಆಗಬೇಕಾಗತ್ತೆ. ಯಾಕೆಂತಂದರೆ ಇವರು ಕೂಡ SIT ಇಂದನೂ ಕೂಡ ಯಾವುದೇ ರೀತಿಯ ಒಂದು ರಿಪೋರ್ಟ್ ಕೂಡ ಆಚೆ ಬಂದಿಲ್ಲ. ಒಂದು ವೇಳೆ ಏನಾದರೂ SIT ರಿಪೋರ್ಟ್ನಲ್ಲಿ ಏನೂ ಇಲ್ಲ ಅಂತ ಬಂದಿದ್ದೆ ಆದರೆ ಖಂಡಿತವಾಗಲೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾರೆಲ್ಲ ತೇಜೋವಧೆಯನ್ನು ಮಾಡುವಂಥದ್ದು ಅಪಪ್ರಚಾರ ಮಾಡೋದ್ರಲ್ಲಿ ತೊಡಗಿದ್ರು ಅವರ ವಿರುದ್ಧ ನಾವು ನಮ್ಮ ಡಿಮ್ಯಾಂಡ್ ಏನು ಅಂತಕ್ಕಂಥ ಆಗ ಹೇಳ್ತೇವೆ ಅಂತಕ್ಕಂಥ ಮಾತನ್ನು ಪರೋಕ್ಷವಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ತಲುಪಿಸಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಈ ಏನೆಲ್ಲ ಪ್ರಹಸನ ಇದೆ ಇದು ಮುಂದೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.